ಅಮ್ಮ ಹಾಸ್ಪಿಟ್ಲ್ ನೋಡಮ್ಮ ಎಷ್ಟೊಂದು ದೊಡ್ಡದಿದೆ. ಇಲ್ಲಿ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಅನ್ಸುತ್ತೆ ಕಣಮ್ಮ. ಹಾಂ ಆಗಲಿ ಬಿಡಮ್ಮ. ನಿನಗಿಂತ ಹೆಚ್ಚೇನಮ್ಮ ದುಡ್ಡು. ಇರಲಿ ನೋಡಂತಾಡಿ. ನಿಮ್ಮ ಅತ್ತೆ ಹೇಳ್ತಿದ್ಲು ಏನೋ ಒಳ್ಳೆ ಡಾಕ್ಟ್ರು, ಕೈಗುಣ ಎಲ್ಲ ಚೆನ್ನಾಗೈತೆ, ಕರ್ಕೊಂಡು ಹೋಗುವಂತವ ನೋಡಂತಾಡಿ. ಏನು ಹೇಳ್ತಾರೆ ನೋಡೋಣ ಡಾಕ್ಟ್ರು. ಸರಿಯಮ್ಮ, ಆಯಿತು ಹಂಗಾದ್ರೆ. ಅದಲ್ಲದೆ ಇಲ್ಲಿ ನೋಡ್ದ ಎಷ್ಟೊಂದು ಜನ ಗರ್ಭಿಣಿಯರೆಲ್ಲ ಬಂದವ್ರೆ ಕಣಮ್ಮ. ಇಲ್ಲೇ ಪ್ರೆಗ್ನೆಂಟ್ಗಳನ್ನೂ ಇಲ್ಲೇ ನೋಡ್ತಾರಂತೆ. ಅವರು ಡಾಕ್ಟ್ರು ಕೈಗುಣ ಎಲ್ಲ ಚೆನ್ನಾಗೈತಲ್ಲ, ಅದಕ್ಕೆ ಜನ ಜಾಸ್ತಿ ಇಲ್ಲಿ. ನೀನು ಡಾಕ್ಟ್ರು ಏನೇನು ಕೇಳ್ತಾರೆ ಎಲ್ಲನೂ ಯಾವುದೇ ಥರ ಮುಚ್ಚುಮರೆ ಇಲ್ಲದೆ ಹೇಳು, ಆಯಿತಾ? ಆಮೇಲೆ ಮುಜುಗರ ಪಟ್ಕೊಂಡೆ ಅಯ್ಯೋ ಹೇಳೋದು ನಾಚಿಕೆ, ಮಾತಾಡೋದು ಹೆಂಗಪ್ಪ ಅಂತ ಎಲ್ಲ ಸುಮ್ಮನೆ ಕುತ್ಕೋಬೇಡ. ಎಲ್ಲನೂ ಹೇಳಬೇಕು. ಡಾಕ್ಟ್ರ್ ಹತ್ರ ಯಾವುದೇ ವಿಚಾರನೂ ಮುಚ್ಚಿಡಬಾರ್ದು, ಅರ್ಥ ಆಯ್ತಾ? ಸರಿ ಕಣಮ್ಮ, ಆಯಿತು. ನಾನು ಏನೇನಿದೆ ಎಲ್ಲ ಹೇಳ್ಕೊತೀನಿ ಬಿಡು. ಗೀತಾ, ಯಾರು ಗೀತಾ ಅವರು? ಒಳಗಡೆ ಹೋಗಿ. ಮೇಡಮ್ ನಾವೇನೆ, ಒಳಗಡೆ ಹೋಗಿ, ಡಾಕ್ಟ್ರು ಕರೀತಿದ್ದಾರೆ. ಸರಿ ನಡಿ ಮಗಳು, ನಡಿ ತೋರಿಸ್ಕೊಳ್ಳೋಣ. ಹೇಳಿ ಅಮ್ಮ, ಏನು ಸಮಸ್ಯೆ? ಡಾಕ್ಟ್ರೇ, ಇವಳು ನನ್ನ ಮಗಳು ಸುಮಾರು ಒಂದು 3-4 ವರ್ಷ ಆಯಿತು ಮದುವೆ ಆಗಿ, ಇನ್ನೂ ಮಕ್ಕಳಾಗಿಲ್ಲ ಡಾಕ್ಟ್ರೇ. ನಿಮ್ಮ ಕೈಗುಣ ತುಂಬ ಚೆನ್ನಾಗೈತೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಹೌದೇನಮ್ಮ? ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಬನ್ನಿ. ನಿಮ್ಮ ಹೆಸರೇನಮ್ಮ? ಗೀತಾ ಅಂತ ಮೇಡಮ್. 4 ವರ್ಷ ಆಗಿದ್ದಾಗಿಂದ ನಿಮಗೆ ಒಂದು ನೀರು ನಿಂತಿಲ್ವಾ? ಇಲ್ಲ ಮೇಡಮ್, ನನಗೆ ಒಂದು ಸರಿನೂ ನೀರು ನಿಂತಿಲ್ಲ. ಮತ್ತು ಮಂತ್ಲಿ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆಯಾ, ಅಥವಾ ಲೇಟ್ ಆಗೋದು ಅಥವಾ ತುಂಬ ಬೇಗ ಆಗೋದು, ಈ ಥರ ಏನಾದರೂ ಇರ್ರೆಗ್ಯುಲರ್ ಆಗಿದೆಯಾ? ಇಲ್ಲ ಮೇಡಮ್, ನನಗೆ ಪೀರಿಯಡ್ಸಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಮು ಇಲ್ಲ. ನಾನು ರೆಗ್ಯುಲರಾಗಿ ನಾರ್ಮಲಾಗಿ ತಿಂಗ್ಳಿಗೆ ಒಂದು ಸರಿ ಆಗ್ತಾಯಿದೆ. ಅದೇನು ಲೇಟು ಆಗೋಲ್ಲ, ಬೇಗನೂ ಆಗೋಲ್ಲ. ಹೌದಾ? ಇದಕ್ಕೆ ಮುಂಚೆ ಎಲ್ಲಾದರೂ ಮಕ್ಕಳ ವಿಚಾರವಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಆ ಥರ ಎಲ್ಲೂ ಹೋಗಿಲ್ಲ. ನಿಮ್ಮ ಹತ್ರನೇ ಮೊದಲು ಬರ್ತಾ ಇರೋದು. ಸರಿ ಅಮ್ಮ, ಅಲ್ಲಿ ಒಳಗಡೆ ಬೆಡ್ ಇದೆ, ನೀವು ಅಲ್ಲಿ ಮಲ್ಕೊಳ್ಳಿ, ನಾನು ಬಂದು ಸ್ವಲ್ಪ ಚೆಕಪ್ ಮಾಡ್ತೀನಿ. ಸರಿ ಮೇಡಮ್, ಆಯಿತು. ನೋಡಿ ಅಮ್ಮ, ಎಲ್ಲ ಥರ ಚೆಕಪ್ ಮಾಡಿದ್ದೀನಿ. ಆದರೆ ನಿಮ್ಮಲ್ಲಿ ಏನೋ ಯಾವುದೇ ಥರದ ಸಮಸ್ಯೆನೂ ಕಂಡು ಬರ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಆ ರೀತಿ ಹೇಳೋಕ್ಕೆ ಬರಲ್ಲ. ನೀವು ನಾನೊಂದು 2 ಟೆಸ್ಟ್ ಬರ್ಕೊಡ್ತೀನಿ, ಅದನ್ನು ಮಾಡಿಸ್ಕೊಂಬನ್ನಿ. ಅದು ರಿಪೋರ್ಟ್ ಬಂದಮೇಲೆ ನಾನು ನಿಮಗೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸರಿ ಮೇಡಮ್, ಆಯಿತು. ಸರಿ, ಇವಾಗ ನಾನು ಚೀಟಿ ಬರ್ಕೊಡ್ತೀನಿ. ನೀವು ಅಲ್ಲಿ ಹೋಗಿ ಬ್ಲಡ್ ಕೊಟ್ಬಿಟ್ಟು ನಿಮ್ಮದು ಸ್ವಲ್ಪ ಬ್ಲಡ್ ಸ್ಯಾಂಪಲ್ ತೊಗೋತಾರೆ, ಅಲ್ಲಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ರಿಪೋರ್ಟ್ ಇಸ್ಕೊಂಡು ಬನ್ನಿ ಮೇಡಮ್. ಸರಿ ಡಾಕ್ಟ್ರೇ, ಆಯಿತು. ಮೇಡಮ್ ಕರೆದ್ರಂತೆ? ಹೌದಮ್ಮ, ನಿಮ್ಮದು ರಿಪೋರ್ಟ್ ಎಲ್ಲ ಬಂದಿದೆ, ನಾನು ಅದನ್ನೆಲ್ಲ ಚೆಕ್ ಮಾಡಿದೆ, ಅದಕ್ಕೆ ನಿಮ್ಮನ್ನ ಒಳಗಡೆ ಬರೋಕ್ಕೆ ಹೇಳಿದೆ. ಅಮ್ಮ, ನೀವೊಂದು 5 ನಿಮಿಷ ಹೊರಗಡೆ ಇರ್ತೀರಾ? ಸ್ವಲ್ಪ ಗೀತಾ ಅವ್ರ ಜೊತೆ ಮಾತಾಡಬೇಕು. ಯಾಕೆ ಡಾಕ್ಟ್ರೇ, ಏನಾದರೂ ಸಮಸ್ಯೆನ ನನ್ನ ಎದುರಿಗೆ ಹೇಳಿ, ಪರವಾಗಿಲ್ಲ. ನೋಡಿ ಅಮ್ಮ, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು, ಆಮೇಲೆ ನಿಮ್ಮನ್ನು ಕರಿತೀನಿ, ಒಳಗಡೆ ಕರಿತೀನಿ. ಈಗ ಒಂದು 5 ನಿಮಿಷ ಸ್ವಲ್ಪ ಹೊರಗಡೆ ಇರ್ತೀರಾ? ಸರಿ ಡಾಕ್ಟ್ರೇ, ಆಯಿತು. ಕೂತ್ಕೊಳ್ಳಿ ಗೀತಾ ಅವರೇ. ಮೇಡಮ್, ಯಾಕೆ ಮೇಡಮ್? ನನಗೆ ತುಂಬ ಭಯ ಆಗ್ತದೆ. ಏನಾದರೂ ಸಮಸ್ಯೆ ಇದೆಯಾ? ನನಗೆ ಮಕ್ಕಳೇ ಆಗಲ್ವಾ? ನೋ 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 ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ನಿಮ್ಮನ್ನ ಒಳಗಡೆ ಕರೆದಿದ್ದು. ನೋಡಿ ಅಮ್ಮ, ನಿಮ್ಮಲ್ಲಿ ಮಕ್ಕಳಾಗ್ದಿರೋ ಥರ ಅಂಥ ಸಮಸ್ಯೆ ಯಾವುದೂ ಇಲ್ಲ. ಅಂದಾಗೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ಮೇಡಮ್, ನಾನು, ನಮ್ಮ ಯಜಮಾನ್ರು, ಮತ್ತು ನಾದಿನಿ ಇದ್ದಾಳೆ, ಅವ್ರ ಯಜಮಾನ್ರು ಇದ್ದಾರೆ ಮೇಡಮ್, ನಮ್ಮ ಅತ್ತೇನೂ ಇದ್ದಾರೆ. ಈಗ ನಿಮಗೆ ಮಕ್ಕಳು ಬೇಕು ಅನ್ನೋ ಮನಸ್ಸಿದೆಯಾ, ಅಥವಾ ಮಕ್ಕಳು ಬೇಡ ಅಂತ ಇದೆಯಾ? ಏನು ಮೇಡಮ್ ಇದು ಈ ಥರ ಕೇಳ್ತಾ ಇದ್ದೀರಾ? ನನಗೆ ಮಕ್ಕಳಾಗಿಲ್ಲ, ಮಕ್ಕಳು ಆಗಬೇಕು ಅಂತ ತಾನೇ ನಿಮ್ಮ ಹತ್ರ ಬಂದಿರೋದು ನಾನು. ನೋಡಿ ಅಮ್ಮ, ನಾನು ಈ ಥರ ಹೇಳ್ತೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನಿಮ್ಮಲ್ಲಿ ಯಾವುದೇ ಥರ ಸಮಸ್ಯೆನೂ ಇಲ್ಲ. ಆದರೆ ನಾನು ಕೆಲವೊಂದು ಟೆಸ್ಟ್ ಮಾಡಿದ್ರಲ್ಲಿ ಗೊತ್ತಾಗಿದ್ದೇನು ಅಂತಂದರೆ, ನಿಮಗೆ ಮಕ್ಕಳಾಗದಿರೋ ಥರ ಒಂದು ಮೆಡಿಸನ್ನು ನಿಮ್ಮ ದೇಹ ಸೇರ್ತಾ ಇದೆ. ಅದು ಹೀಗೆ ಮುಂದುವರೆದ್ರೆ ನಿಮಗೆ ಇನ್ನು ಜೀವನ ಪೂರ್ತಿ ಮಕ್ಕಳಾಗದೇ ಇಲ್ಲ. ಮೇಡಮ್, ಇದೇನು ಹೇಳ್ತಾ ಇದ್ದೀರಾ? ನನಗೆ ಮಕ್ಕಳಾಗದಿರೋ ಥರ ಅಷ್ಟು ಹೊಟ್ಟೆಗೆ ಸೇರ್ತಾ ಇದೆ ಅಂದರೆ? ಇಲ್ಲ ಮೇಡಮ್, ನಾನು ಆ ಥರ ಏನೂ ತಗೋತಾ ಇಲ್ಲ ಮೇಡಮ್. ನೋಡಿ ಅಮ್ಮ, ನೀವೇ ತಗೋಬೇಕು ಅಂತ ಏನಿಲ್ಲ. ನಿಮ್ಮ ಊಟದಲ್ಲಿ ಅಥವಾ ಏನಾದರೂ ಕುಡಿಯೋದ್ರಲ್ಲಿರ್ಬೋದು, ಯಾವುದ್ರಲ್ಲಾದರೂ ಸರಿ ನಿಮ್ಮ ಹೊಟ್ಟೆಗೆ ಅದು ಸೇರೋ ಥರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ನನಗೆ ಗೊತ್ತಿಲ್ಲ. ನಿಮ್ಮ ಮನೆಯಲ್ಲಿ ನಿಮಗೆ ಮಕ್ಕಳಾಗಬಾರ್ದು ಅಂತ ಯಾರಾದರೂ ತಡಿತಾ ಇದ್ದಾರಾ? ಮೇಡಮ್, ಇಲ್ಲ ಮೇಡಮ್, ಆ ಥರ ಯಾರೂ ಮಾಡಲ್ಲ ಮೇಡಮ್. ನನಗೆ ಮಕ್ಕಳಾಗಿಲ್ಲ ಅಂತಲೇ ನನಗೆ ತುಂಬ ಮನೆಯಲ್ಲಿ ತುಂಬ ಹಿಂಸೆ ಕೊಡ್ತಾರೆ ಮೇಡಮ್. ನೋಡಿ ಅಮ್ಮ, ನಾವು ಎಲ್ಲನೂ ಇದೇ ಥರ ಯೋಚನೆ ಮಾಡೋಕ್ಕಾಗಲ್ಲ. ಆದರೂ ಈ ಥರ ಆಗ್ತಾಯಿದೆ ಅಂತ ನಾನು ನಿಮ್ಗೆ ಹೇಳಲೇಬೇಕಾಗಿದೆ. ಯಾಕಂದರೆ ಇನ್ನು ಮುಂದೆ ಆದರೂ ನೀವು ಎಚ್ಚೆತ್ಕೊಳ್ಳಿ ಅಂತ ಅಷ್ಟೇ. ನಿಮ್ಮ ತಾಯಿಯವ್ರನ್ನ ಒಳಗಡೆ ಕರೀರಿ. ಅವ್ರು ನಿಮ್ಮ ತಾಯಿನ ನಿಮ್ಮ ಅತ್ತೆಯವರಾ? ಮೇಡಮ್, ಅವ್ರು ನಮ್ಮ ತಾಯಿಯವರು. ಕರಿತೀನಿ ಮೇಡಮ್, ಒಂದು ನಿಮಿಷ. ಡಾಕ್ಟ್ರೇ ಕರೆದ್ರಂತೆ? ನೋಡಿ ಅಮ್ಮ, ಇವ್ರಿಗೆ ಮಕ್ಕಳಾಗದಿರೋ ಥರ ಸಮಸ್ಯೆ ಏನೂ ಇಲ್ಲ. ಆ್ಯಕ್ಚುಲಿ ಇವ್ರಿಗೆ ಏನಾಗ್ತಿದೆ ಅಂತಂದರೆ, ಇವ್ರ ಮನೆಯಲ್ಲೇ ಏನೋ ಸಮಸ್ಯೆ ಆಗಿದೆ. ಇವ್ರಿಗೆ ಮಕ್ಕಳಾಗಬಾರ್ದು ಅಂತ ಹೇಳಿ ಯಾರೋ ಇವ್ರಿಗೆ ಮಾತ್ರೆಗಳು ಕೊಡ್ತಾ ಇದ್ದಾರೆ. ಅದು ಇಂಥದ್ದೇ ಮಾತ್ರೆ ಅಂತ ನಾವು ಹೇಳೋಕ್ಕೆ ಬರಲ್ಲ. ಆದರೆ ಇವರು ದೇಹದಲ್ಲಿ ಸೇರ್ತಿರೋದು ಇವ್ರಿಗೆ ಮಕ್ಕಳಾಗೋದಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನೀವು ಒಂದು ಸ್ವಲ್ಪ ಇವ್ರನ್ನ ಹುಷಾರಾಗಿ ನೋಡಿಕೊಂಡ್ರೆ ಮಕ್ಕಳಾಗುತ್ತೆ ಮೇಡಮ್. ಏನು ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ? ನನ್ನ ಮಗಳಿಗೆ ಮಕ್ಕಳಾಗಬಾರ್ದು ಅಂತ ಔಷಧಿ ಕೊಡ್ತಾರ ಅವ್ರ ಮನೇಲಿ? ಅಯ್ಯೋ ಪಾಪಿಗಳು, ಎಂಥ ಕೆಲಸ ಮಾಡ್ತಾವ್ರು ನೋಡಿ. ಇಷ್ಟು ವರ್ಷ ಮಕ್ಕಳಾಗಿಲ್ಲ ಅಂತ ಹೇಳಿ ನನ್ನ ಮಗಳು ಕಣ್ಣೀರಲ್ಲಿ ಕೈ ತೊಳಿತಾವಳೆ. ಅವ್ರ ಮನೆಯವ್ರೇನು ಸುಮ್ಮನೆ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ನರ್ಕ ತೋರಿಸ್ತಾವ್ರು ನನ್ನ ಮಗಳಿಗೆ. ಅಂಥದ್ರಲ್ಲಿ ಅವರೇ ಇಂಥ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ನನಗೆ ನಂಬಕ್ಕೆ ಆಯ್ತಲ್ಲ ಮೇಡಮ್ ಅವರೇ.
ನೋಡಿ ಅಮ್ಮ, ಈ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ನಿಮ್ಮ ಮಗಳ ಮನೆಯಲ್ಲಿ ಯಾರು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಕಂಡುಹಿಡ್ಕೋಬೇಕು. ಆಮೇಲೆ ನಿಮ್ಮ ಮಗಳಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ. ಆದಷ್ಟು ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಒಳ್ಳೇದೇನಪ್ಪ. ಸರಿ ಡಾಕ್ಟ್ರೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಡಾಕ್ಟರ್ ಮನೆಯಲ್ಲಿ. ಈಗ ಈಗ ಮಕ್ಕಳಾಗೋದಕ್ಕೆ ನೀವು ಏನಾದರೂ ಮಾತ್ರೆ ಗೀತ್ರೆ ಏನಾದರೂ ಕೊಡ್ತೀರಾ ಡಾಕ್ಟ್ರೆ? ಹೇಳಿದ್ನಲ್ಲಮ್ಮ, ಇವಾಗ ಮಕ್ಕಳಾಗದಿರೋ ಥರ ಏನು ಸಮಸ್ಯೆ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಏನು ಕೊಡ್ಬೇಕು ಹೇಳಿ? ಅವರಲ್ಲಿ ಏನು ಸಮಸ್ಯೆ ಇಲ್ಲ, ಮಕ್ಕಳು ಖಂಡಿತ ಆಗುತ್ತೆ. ನೋಡಿ ಅಮ್ಮ, ನಾನು ನಿಮಗೆ ಸ್ವಲ್ಪ ವಿಟಮಿನ್ ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಕೊಡ್ತೀನಿ, ನೀವು ಅದನ್ನು ತಗೊಳ್ಳಿ ರೆಗ್ಯುಲರಾಗಿ. ಆಮೇಲೆ ಸ್ವಲ್ಪ ಹುಷಾರಾಗಿರಿ. ಸರಿ ಡಾಕ್ಟ್ರೆ, ಆಯಿತು. ಮತ್ತೆ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ನೀವು ಖಂಡಿತವಾಗ್ಲೂ ನಮ್ಮ ಆಸ್ಪತ್ರೆಗೆ ಬನ್ನಿ. ನಾನು ನಿಮಗೆ ಏನು ಸಮಸ್ಯೆ ಇದೆ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀನಿ. ಸರಿ ಡಾಕ್ಟ್ರೆ, ಆಯಿತು, ನಾವಿನ್ನು ಬರ್ತೀವಿ. ಪಾಪ ನನ್ನ ಮಗಳು ಡಾಕ್ಟ್ರ್ ಹೇಳಿದ್ದನ್ನೇ ಯೋಚನೆ ಮಾಡ್ತಾವಳ ಏನೋ. ಗೀತಾ, ಇದೇನಮ್ಮ ಒಬ್ಳೆ ಬಂದು ಹಿಂಗೆ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದೀಯಾ? ಏನೂ ಇಲ್ಲಮ್ಮ, ಸುಮ್ಮನೆ ಬಂದೆ, ಊಟ ಆಯ್ತಲ್ಲ ಹಂಗೆ ಕೂತ್ಕೊಳ್ಳೋಣ ಅಂತ ಬಂದೆ. ನನ್ನ ಹತ್ರ ಸುಳ್ಳು ಹೇಳಬೇಡ ನೀನು. ಹಾಂ, ಡಾಕ್ಟ್ರ್ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದೀಯ ತಾನೇ? ಹೌದಮ್ಮ. ಅಲ್ಲಮ್ಮ, ನಮ್ಮ ಮನೆಯಲ್ಲೇ ನನಗೆ ಮಕ್ಕಳಾಗದಿರೋ ಥರ ಔಷಧಿ ಹಾಕ್ತಿದ್ದಾರೆ ಅಂತಂದರೆ ಯಾರಮ್ಮ ಇಂಥ ಕೆಲಸ ಮಾಡ್ತಿರೋರು? ಹೆಂಗಮ್ಮ ಹೋಗ್ಲಿ ಆ ಮನೆಗೆ ನಾನು? ನಾಳೆ ನನ್ನ ಕೊಲ್ಲೋದಕ್ಕೂ ಹೇಸಲ್ಲಮ್ಮ ಇವರು. ನಂಗೆ ಅರ್ಥ ಆಗುತ್ತೆ ಮಕ್ಕಳೇ, ನೀನು ಏನು ಯೋಚನೆ ಮಾಡ್ತಿದೀಯ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋಕ್ಕಾಯ್ತದೆ? ಯಾರು ಈ ಥರ ಮಾಡ್ತಾರೆ? ಹಾಂ, ನಿಮ್ಮ ಅತ್ತೆನೇ ಏನಾದರೂ ಈ ಥರ ಕೆಲಸ ಮಾಡ್ತಾವಳ ಅಂತ? ಛೇ ಇಲ್ಲ ಅಮ್ಮ, ಅವ್ರು ಯಾಕೆ ಇಂಥ ಕೆಲಸ ಮಾಡ್ತಾರೆ? ಅವ್ರ ವಂಶದ ದೊರಕಬೇಕು, ನನಗೆ ಮನೆಗೆ ಮಗು ಬೇಕು ಅಂತ ಹೇಳಿ ಅವರೇ ಅರ್ಧ ನನಗೆ ಹಿಂಸೆ ಕೊಡ್ತಿರೋದು. ಅಂಥದ್ರಲ್ಲಿ ಅವರೇ ಮಕ್ಕಳಾಗದಿರೋ ಥರ ಮಾಡ್ತಾರಾ? ಮತ್ತೆ ಇನ್ಯಾರಿದ್ದಾರೆ? ನಿನ್ನ ಗಂಡ? ಅಮ್ಮ, ಅವರು ಆ ಥರ ಸಿಟ್ಟು ಮಾಡ್ಕೋಬೋದು, ನನ್ನ ಜೊತೆ ಜಗಳ ಆಡ್ಬೋದು, ಎಲ್ಲ ಸರಿ. ಆದರೆ ಮಗು ಆಗೋದ್ರಿಂದ ಅವ್ರಿಗೇನು ತೊಂದರೆ ಆಗುತ್ತೆ ಹೇಳು? ಇನ್ನು ಉಳಿದಿರೋದು ನಿನ್ನ ನಾದ್ನಿ ಗಂಡ. ಹೌದಮ್ಮ, ನೀನು ಹೇಳ್ತಿರೋದು ಕರೆಕ್ಟು. ಅವರೇ ಏನೋ ಮಾಡ್ತಿರ್ಬೇಕು, ನನಗೆ ಯಾಕೋ ಅನುಮಾನ ಅವರೇ ಏನೋ ಮಾಡ್ತಿದ್ದಾರೆ ಅಂತ. ಅಲ್ಲ ಮಗಳೇ, ಈಗ ನಿನಗೆ ಮಗು ಆದರೆ ಅವ್ರಿಗೇನು ತೊಂದರೆ ಹೇಳು? ಅದೇ ನನಗೂ ಗೊತ್ತಿಲ್ಲಮ್ಮ. ಇರು, ನಾನು ನಿಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ, ಕಳಿಸ್ಕೊಡಲ್ಲ ಅಂತ. ಸರಿ ಅಮ್ಮ, ಫೋನ್ ಮಾಡು ನೋಡೋಣ ಏನು ಹೇಳ್ತಾರೆ ಅಂತ. ಏನಮ್ಮ, ನಿಮ್ಮ ಅತ್ತೆ ಫೋನ್ ರಿಂಗ್ ಆಯ್ತೈತೆ, ಎತ್ತುತ್ತಾ ಇಲ್ವಲ್ಲ? ಗೊತ್ತಿಲ್ಲ, ಫೋನ್ ಎಲ್ಲಾದರೂ ಇಟ್ಬಿಟ್ಟು ಮಲಗಿದಾರ ಏನೋ ಗೊತ್ತಿಲ್ಲಲ್ಲ. ಸರಿ, ನಿಮ್ಮ ಅತ್ತೆ ಯಾಕೋ ಫೋನ್ ತೆಗಿತಾ ಇಲ್ಲ, ನೋಡೋಣ ಬಿಡು. ನಿಮ್ಮ ಅಪ್ಪ ಬಂದಮೇಲೆ ನಿನ್ನ ಅಣ್ಣಗೆ ಫೋನ್ ಮಾಡಿ ಹೇಳು ಅಂತ ಹೇಳ್ತೀನಿ. ನಿನ್ನ ಅಣ್ಣ ಹತ್ರನೇ ಹೇಳ್ತಾರೆ ನಿಮ್ಮಪ್ಪ. ಸರಿ ಅಮ್ಮ, ಹಂಗೆ ಮಾಡು. ನನಗೆ ಯಾಕೋ ಆ ಮನೆಗೆ ಹೋಗಕ್ಕೆ ಇಷ್ಟನೇ ಇಲ್ಲ ಅಮ್ಮ. ಇಷ್ಟ ಇಲ್ಲ ಅಂದರೆ ಏನಮ್ಮ ಮಾಡೋದು? ನಿನ್ನ ಮದುವೆ ಆದ ಹೊಸದ್ರಲ್ಲೇ ನಿಮ್ಮ ಅತ್ತೆ ಇಲ್ಲಿ ಇರಿಸ್ಕೊಟ್ಟಿಲ್ಲ. ಹಾಂ, ಮಂಗಳವಾರ ಶುಕ್ರವಾರ ಏನು ಕಾಣ್ದೆಯ ಕರ್ಸ್ಕೊಂಡವಳೆ. ಏನು ಹೊಸ ಮದುವೆಗಿತ್ತಿ ನನ್ನ ಮಗಳು? ಕಳಿಸು, ಮಂಗಳವಾರ ಶುಕ್ರವಾರ ಅಂತ ಬೇರೆ ಲೆಕ್ಕ ನೋಡ್ತೀಯ ಅಂತ ಏನು ಬಾಯಿಗೆ ಬಂದಂಗೆ ಬೈಯಾಳು. ನೀನಂಗಂತೀಯ ಅಮ್ಮ? ನನ್ನ ಆದ್ನಿ ಇಲ್ವಾ? ನನ್ನ ಆದ್ನಿಯ ಮಂಗಳವಾರ ಶುಕ್ರವಾರ ಎಲ್ಲಿಗೂ ಕಳಿಸಲ್ಲ. ಅವರೇನು ಹೊಸ್ದಾಗಿ ಮದುವೆ ಆಗೋರು, ಅವರು ಮದುವೆ ಆಗಿ 3-4 ವರ್ಷ ಆಗೈತೆ. ಆದರೂ ಅವಳನ್ನ ಎಲ್ಲೂ ಕಳಿಸಲ್ಲ, ಗೊತ್ತಾ ನಿನಗೆ? ಅವರ ಅತ್ತೆ ಒಂದ್ಸರಿ ಹಿಂಗೆ ಯಾವುದೋ ವಿಚಾರಕ್ಕೇನೋ ಅರ್ಜೆಂಟ್ ಐತೆ ಬನ್ನಿ ಅಂತಂದಿದ್ದಕ್ಕೆ ಅವತ್ತು ಶುಕ್ರವಾರ ಅಂತ ಹೇಳಿ ನಮ್ಮ ಅತ್ತೆ ಕಳಿಸ್ಲೇ ಇಲ್ಲ ಅವ್ರ ಮನೆಗೆ. ಹಂಗೆ ಕಣಮ್ಮ, ಕೆಲವೊಬ್ರು ಇರ್ತಾರೆ, ಅವ್ರ ಮಕ್ಳಿಗೊಂಥರ ಕಂಡವ್ರ ಮಕ್ಳಿಗೊಂಥರ. ಯಾಕೆ ಅವರು ಇನ್ನೊಬ್ರು ಮನೆ ಮಕ್ಕಳು ಅನ್ನೋದು ಗೊತ್ತಿಲ್ವ ಅವ್ರಿಗೆ? ಹಾಂ, ಅವರು ಇನ್ನೊಬ್ರು ಮನೆ ಹೆಣ್ಮಕ್ಳು, ಅವ್ರಿಗೂ ಆಸೆ ಆಕಾಂಕ್ಷೆ ಅಂತ ಇರುತ್ತೆ. ಅವ್ರ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಇರುತ್ತೆ ಅನ್ನೋದಿರೋದಿಲ್ವಾ? ಬೇರೆಯವ್ರ ಮಕ್ಕಳಾದ್ರೆ ಶುಕ್ರವಾರ ಮಂಗಳವಾರ ಎಲ್ಲ ವಾರನೂ ಹೋಗ್ಬೋದು, ಅವ್ರ ಮಕ್ಕಳಾದ್ರೆ ಮಾತ್ರ ಹೋಗಂಗಿಲ್ಲ. ಬಿಡು, ಎಷ್ಟು ಮಾತಾಡಿದ್ರು ಅಷ್ಟೇ. ನಿಮ್ಮ ಅತ್ತೆ ಈ ಕಾಲಕ್ಕೆ ಬದಲಾಗೋದಿಲ್ಲ. ಹುಟ್ಟು ಗುಣ ಸುಟ್ಟು ಹೋಗಲ್ಲ ಅಂತ ಮೊದಲೇ ಗಾದೆನೇ ಐತೆ. ಅವ್ರು ಯಾವತ್ತೂ ಬದಲಾಗಲ್ಲ, ಅವ್ರು ಇರೋದೇ ಹಾಗೆ ಅನಿಸುತ್ತೆ. ಹೋಗ್ಲಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಯ್ತದೆ. ಸರಿ, ಇಷ್ಟೊತ್ತಲೆಲ್ಲ ಹೊರಗಡೆ ಕೂತ್ಕೊಂಡು ಏನು ಮಾಡ್ತೀಯಾ? ಹೋಗು, ಮಲ್ಕೋಗು. ಬೆಳಿಗ್ಗೆಗೆ ನಿಮ್ಮ ಅಪ್ಪ ಕೈಲಿ ಫೋನ್ ಮಾಡಿಸ್ಬಿಟ್ಟು ನೀವು ಗಂಡಗೆ ಹೇಳಿಸ್ತೀನಿ, ಒಂದು 15 ದಿನ ತಿಂಗಳಲ್ಲಿ ಇದ್ದು ಬರಲಿ ಸುಧಾರಿಸ್ಕೊಂಡು ಅಂತವ. ಸರಿ ಅಮ್ಮ, ಆಯಿತು.